ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇವತ್ತಿನ ಸಂಚಿಕೆಯಲ್ಲಿ 162ನೇ ಶ್ಲೋಕ. ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧಾ ಕ್ಷಿಪ್ರಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅಜ. ಅಜ ಅಂತಂದರೆ ಶಾಶ್ವತವಾದ ತತ್ವ. ಇವಳು ಜನ್ಮವಿಲ್ಲ, ಇವಳಿಗೆ ಹುಟ್ಟಿಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಎಲ್ಲವೂ ಆಕೆಯಿಂದಲೇ ಹುಟ್ಟುತ್ತದೆ, ಆದರೆ ಆಕೆಗೆ ಮಾತ್ರ ಹುಟ್ಟು ಇಲ್ಲ, ಸಾವು ಇಲ್ಲ. ಪರಮ ಶಾಶ್ವತವಾದ ಸತ್ಯ ಅವಳು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳ್ತಾನೆ. ಆತ್ಮತತ್ವ ಅಂತ ಸಾಂಖ್ಯಯೋಗದಲ್ಲಿ ಬರುತ್ತೆ ನೋಡಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣು ನ ಹನ್ಯತೆ ಹನ್ಯಮಾನೆ ಶರೀರೆ ಅಂತ ಆ ಶ್ಲೋಕ. ಆತ್ಮತತ್ವ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅದು ಅನಾದಿ ಕಾಲದಿಂದಲೂ ನಿತ್ಯವಾಗಿರುವಂಥ ಸತ್ಯವಾದ ಶಾಶ್ವತ ತತ್ವ. ಅದರಲ್ಲಿ ಯಾವಾಗಲೂ ಯಾವ ಪರಿಣಾಮವೂ ಆಗೋದಿಲ್ಲ, ಇದ್ದ ಹಾಗೆ ಸದಾ ಇರ್ತದೆ. ಇದನ್ನೇ ಅಜ ಅನ್ನೋ ನಾಮದಿಂದ ಈ ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದಾರೆ ವಾಗ್ದೇವಿಯರು. ಹುಟ್ಟಿಲ್ಲದವಳು, ಜನ್ಮರಹಿತಳು ಅಂತ. ಮುಂದಿನ ನಾಮವೂ ಕೂಡ ಇದಕ್ಕೆ ಸಂಬಂಧಪಟ್ಟೇ ಇದೆ. ಕ್ಷಯ ವಿನಿರ್ಮುಕ್ತ ಅಂತ. ಕ್ಷಯವಿಲ್ಲದವಳು ಅಂತ ಅರ್ಥ ಇದಕ್ಕೆ. ನಾಶವಿಲ್ಲದವಳು, ನಶಿಸಿ ಹೋಗದವಳು. ಮರಣ ಇಲ್ಲ ಇವಳಿಗೆ. ಯಾವುದು ಹುಟ್ಟುತ್ತದೋ ಅದು ಮಾತ್ರ ಸಾವಿಗೀಡಾಗುವಂಥದ್ದು ಅಲ್ವಾ. ಗೀತೆ ಹೇಳ್ತದಲ್ಲ, ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ. ಈ ಆತ್ಮತತ್ವಕ್ಕೆ ಹುಟ್ಟೇ ಇಲ್ಲ ಅಂದಮೇಲೆ ಸಾವೆಲ್ಲಿಂದ? ಹಾಗಾಗಿ ಹುಟ್ಟಿಲ್ಲದ ಈ ತತ್ವಕ್ಕೆ ಕ್ಷಯವೂ ಇಲ್ಲ. ಯಾವ ಉಪಾಸಕರು ಈ ಆತ್ಮತತ್ವವನ್ನು ಅಂದರೆ ಈ ದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರಿಗೂ ಕೂಡ ಈ ಹುಟ್ಟು ಸಾವುಗಳ ಕ್ಲೇಶವನ್ನು ಕಳೆದು ಇವಳು ಮುಕ್ತಗೊಳಿಸ್ತಾಳೆ ಅಂತ ಈ ನಾಮ ಒಳಗಿನಿಂದ ಹೇಳ್ತಾ ಇದೆ. ಉಪನಿಷತ್ತೂ ಕೂಡ ಇದನ್ನು ಹೇಳುತ್ತೆ. ಅವಿನಾಶಿ ಅರೆ ಅಯಮಾತ್ಮ ಅಂತ. ಇದನ್ನೇ ಹಾನಿ ವೃದ್ಧಿ ಗುಣಾಧಿಕ್ಯರಹಿತಾಯೈ ನಮೋ ನಮಃ ಅನ್ನುವಂತಹ ಅಷ್ಟೋತ್ತರ ಶತನಾಮವೂ ಕೂಡ ಹೇಳುವಂಥದ್ದಾಗಿದೆ. ಮುಗ್ಧ ಅಂತ ಮುಂದಿನ ನಾಮ. ಇದರ ಅರ್ಥ ಈ ತಾಯಿ ಮುಗ್ಧೆ, ಮಗುವಿನ ಮನಸ್ಸಿದೆ ಇವಳಿಗೆ. ಬಹಳ ಶುದ್ಧ ಮುಗ್ಧ ಮನಸ್ಸಿನವಳು ಇವಳು. ಸದಾ ಸುಂದರವಾಗಿ ಮಗುವಿನ ಸ್ವಭಾವದಲ್ಲೇ ಇರುವಂಥವಳು. ಅಂದರೆ ಮಗುವಿನ ಸ್ವಭಾವ ಹೇಗಿರ್ತದೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ನಮಗೆ ಮಕ್ಕಳನ್ನು ಕಂಡ್ರೆ ಪ್ರೀತಿ ಅಂತಾದರೆ ನಾವು ಆ ಮಗುವನ್ನು ಕಂಡು ಮಾತಾಡಿಸ್ತಾ ಅದರನ್ನು ಪ್ರೀತಿ ಮಾಡ್ತಾ ಆ ಮಗುವಿನ ಒಡನಾಟದಲ್ಲಿದ್ದಾಗ ನಮ್ಮ ಮನಸ್ಸು ಏನಾಗ್ತದೆ ಹೇಳಿ? ಅದು ಕೂಡ ಆ ಮಗುವಿನ ಮನಸ್ಸಿನಂತೆ ಆಗ್ಬಿಡ್ತದೆ. ತುಂಬ ಶುದ್ಧ ಮುಗ್ಧ, ತುಂಬ ಆನಂದಮಯವಾಗಿ ಬಿಡ್ತೇವೆ ನಾವು ಆ ಮಗುವಿನ ಒಡನಾಟದಲ್ಲಿರುವಷ್ಟು ಕಾಲ ಅಲ್ವಾ. ಇದೆಲ್ಲ ಹೇಗೆ ಸಂಭವಿಸ್ತದೆ ಅಂದರೆ ನಮ್ಮೆದುರಿಗಿರುವ ಮಗುವಿನ ಮುಗ್ಧತೆಯೇ ಇದಕ್ಕೆ ಕಾರಣ. ಅದೇ ಮುಗ್ಧತೆ ನಮ್ಮಲ್ಲಿಯೂ ಉಂಟಾಗ್ತದೆ. ಆ ಮುಗ್ಧತೆ ಇದೆ ಆಲ್ರೆಡಿ ನಮ್ಮಲ್ಲಿ. ಹಾಗಾಗಿ ಆ ಮುಗ್ಧತೆಯನ್ನು ನಮ್ಮೆದುರಿಗೆ ಕಂಡಾಗ ನಾವು ಕೂಡ ಆ ಮಗುವೇ ಆಗಿಬಿಡ್ತೇವೆ ಅಲ್ವಾ. ಈ ಮುಗ್ಧತೆಗೆ ಅಥವಾ ಈ ಬಾಲ್ಯಕ್ಕೆ ಎಲ್ಲರನ್ನೂ ತನ್ನೆಡೆ ಸೆಳೆದು ಆನಂದವನ್ನೀಯುವ ಒಂದು ಆಕರ್ಷಣೆಯ ಗುಣ ಇದೆ. ಸೆಳೆತ, ಅದು ಮಗುವಿನ ಸೆಳೆತ. ಹಾಗಾಗಿಯೇ ಆಚಾರ್ಯ ಶಂಕರರು ಬಾಲ್ಯಂ ಬಲ ಅಂತ ಹೇಳ್ತಾರೆ. ಅಂದರೆ ನಿಜವಾದ ನಮ್ಮ ಶಕ್ತಿ ಅಂತಂದರೆ ಶುದ್ಧವಾದ ಮುಗ್ಧವಾದ ಮನಸ್ಸಿನ ಪ್ರೀತಿಯೇ ನಿಜವಾದ ಬಲ ಅಂತ ಇದರ ಅರ್ಥ. ಈ ರೀತಿ ಈ ಜಗತ್ತಿನ ತಾಯಿ ನಮ್ಮನ್ನೆಲ್ಲ ತನ್ನಲ್ಲಿ ಸೆಳೆದುಕೊಳ್ಳುವಂತಹ ಮುಗ್ಧ ಮಗುವಿನ ಮನಸ್ಸನ್ನು ಹೊಂದಿದವಳು ಅಂತ ಈ ನಾಮ ಹೇಳ್ತಾ ಇದೆ. ನೋಡಿ, ಕೃಷ್ಣ ಕತೆ ಸದಾ ನಮ್ಮನ್ನು ಸೆಳೆಯೋದು ಯಾವ ಕಾರಣಕ್ಕೆ ಅಂದರೆ ಅವನ ಈ ಮುಗ್ಧತೆಯ ಪ್ರೀತಿಯ ಕಾರಣದಿಂದಲೇ ಅಲ್ವಾ. ಹಾಗಾಗಿಯೇ
ಈ ಮಾತೆಗೆ ಮುಗ್ಧ ಅನ್ನುವಂಥ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅವಳ ಸ್ವಭಾವವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಕ್ಷಿಪ್ರ ಪ್ರಸಾದಿನಿ ಅಂತ ಮುಂದಿನ ನಾಮ. ಇದರ ಅರ್ಥ ಬೇಗನೆ ಪ್ರಸನ್ನಳಾಗುವವಳು. ಇವಳು ಜಗತ್ತಿಗೆ ತಾಯಿ, ಎಲ್ಲರೂ ಅವಳ ಮಕ್ಕಳೇನೆ. ಆ ತಾಯಿಗೆ ತನ್ನ ಮಕ್ಕಳು ಹೇಗೆ ಪ್ರೀತಿ ಮಾಡಿದ್ರು, ಸ್ವಲ್ಪ ಪ್ರೀತಿ ಮಾಡಿದ್ರು ಅವಳು ತುಂಬ ಖುಷಿಯನ್ನು ಅನುಭವಿಸ್ತಾಳೆ ಅಲ್ವಾ. ಹಾಗೆ ನಾವು ಭಕ್ತಿಯಿಂದ ಸ್ವಲ್ಪವೇ ಆರಾಧನೆಯನ್ನು ಮಾಡಿದರೂ ಸಾಕು, ಇವಳು ಬಹುಬೇಗ ಪ್ರಸನ್ನವಾಗಿ ಫಲವನ್ನು ನೀಡ್ತಾಳೆ ಅನ್ನಲಿಕ್ಕೆ ಕ್ಷಿಪ್ರ ಪ್ರಸಾದಿನಿ ಅನ್ನುವಂಥ ನಾಮ ಬಂದಿದೆ. ಅಂತರ್ಮುಖ ಸಮಾರಾಧ್ಯ ಅಂತ ಮುಂದಿನ ನಾಮ. ಇದರ ಅರ್ಥ ಅಂತರ್ಮುಖಿಗಳಿಂದ ಆರಾಧಿಸಲ್ಪಡುವವಳು ಅಂತ ಅರ್ಥ. ಅಂತರ್ಮುಖರು ಅಂತಂದರೆ ತಮ್ಮ ಮನಸ್ಸನ್ನು ಒಳಮುಖವಾಗಿಸಿ ಆತ್ಮಾನುಸಂಧಾನದಲ್ಲಿ ನಿರತರಾದವರು. ಮನಸ್ಸಿನ ಆಲೋಚನೆ ಸಾಮಾನ್ಯ ಜನರಿಗೆ ಹೊರಮುಖವಾಗಿಯೇ ಹೊರ ಜಗತ್ತಿನಲ್ಲೇ ಯಾವಾಗಲೂ ಹರಿತಾ ಇರ್ತದೆ ಅಲ್ವಾ. ಇದು ಬಹಿರ್ಮುಖತೆ. ಮನಸ್ಸಿನ ಆಲೋಚನೆಗಳು ಯಾರಿಗೆ ಒಳಮುಖವಾಗಿ ಹರಿತಾ ಇವೆಯೋ, ಅಂದರೆ ಆ ಭಗವತ್ ತತ್ವದ ವಿಷಯದಲ್ಲೇ ಮನಸ್ಸು ಯಾವಾಗ ಯೋಚನೆಯಲ್ಲಿ ನಿರತವಾಗಿರ್ತದೋ ಮತ್ತು ಆ ಭಗವತ್ ತತ್ವದಲ್ಲೇ ಮನಸ್ಸು ನೆಲೆ ನಿಲ್ತದೋ ಆ ಮನಸ್ಸು ಅಂತರ್ಮುಖಿ ಮನಸ್ಸು. ಈ ರೀತಿ ಅಂತರ್ಮುಖಿ ಮನಸ್ಸಿರುವವರಿಗೆ, ಈ ರೀತಿ ಆರಾಧನೆ ಮಾಡುವವರಿಗೆ ಬೇಗನೆ ಇವಳು ಪ್ರಾಪ್ಯಳಾಗುವವಳು ಅಂತ ಈ ನಾಮ ಹೇಳ್ತಾ ಇದೆ. ಅದೇ ನಾಮಕ್ಕೆ ಹೊಂದಿಕೊಂಡೆ ಬಹಿರ್ಮುಖ ಸುದುರ್ಲಭ ಅನ್ನುವಂಥ ನಾಮ. ಬಹಿರ್ಮುಖರಾದವರಿಗೆ ಇವಳು ಅತ್ಯಂತ ದುರ್ಲಭಳು ಅಂತ ಈ ನಾಮ ಹೇಳ್ತಾ ಇದೆ. ಯಾರ ಮನಸ್ಸು ಇನ್ನೂ ಈ ಪ್ರಾಪಂಚಿಕ ವಿಷಯಗಳಲ್ಲೇ ಹರಿತಾ ಇರ್ತದೋ, ಅಂದರೆ ಇಂದ್ರಿಯ ಕೇಂದ್ರಿತ ವಿಷಯಗಳಲ್ಲೇ ಮುಳುಗಿರ್ತದೋ ಅಂಥವರಿಗೆ ಈ ಭಗವತಿಯ ವಿಷಯ ಅವರ ಅರಿವಿಗೆ ಬರೋದಿಲ್ಲ. ಯಾಕೆ ಅಂದರೆ ಅವರ ಮನಸ್ಸು ಸೂಕ್ಷ್ಮ ಆಗೋದಿಲ್ಲ. ಈ ಚೈತನ್ಯ ಶಕ್ತಿ ಎಲ್ಲ ಕಡೆ ವ್ಯಾಪಿಸಿದ್ರೂ ಕೂಡ ಈ ತತ್ವವನ್ನು ನಾವು ನಮ್ಮ ಹೃದಯದಲ್ಲೇ ಹುಡುಕಿ ಕಂಡುಕೊಳ್ಬೇಕು. ನಮ್ಮ ಮನಸ್ಸು ಆ ತತ್ವದಲ್ಲೇ ನೆಲೆಯಾಗಿ ಕಂಡ್ಕೋಬೇಕು. ಹೊರಗಡೆ ಅಲಿಯುವಂಥ ಈ ಮನಸ್ಸೇನಿದೆ ಅದು ಭಗವತಿಯ ಅರಿವನ್ನು ತನ್ನೊಳಗೆ ಕಂಡುಕೊಳ್ಳುವುದು ಅಸಾಧ್ಯ. ಯಾಕೆ ಅಂದರೆ ಅತೀ ಸೂಕ್ಷ್ಮತೆ ಈ ಮನಸ್ಸಿಗೇನು ಈ ಭಗವತ್ ತತ್ವವನ್ನು ಅರಿಲಿಕ್ಕೆ ಬೇಕೋ ಆ ಯೋಗ್ಯತೆ ಯಾವಾಗಲೂ ಹೊರಗಡೆಯೇ ಅವರ ಇವರ ವಿಷಯ, ಬೇರೆ ಬೇರೆ ವಿಷಯವನ್ನೆಲ್ಲ ಆಲೋಚನೆ ಮಾಡ್ತಾ ಇರುವಂಥ ಮನಸ್ಸಿಗೆ ಬರೋದೇ ಇಲ್ಲ. ಮನಸ್ಸಿನ ಚಂಚಲತೆ ಕಳೆದು ಏಕಾಗ್ರತೆ ಸಾಧ್ಯವಾದ ಮನಸ್ಸಿಗೆ ಮಾತ್ರ ತನ್ನೊಳಗೇ ನೆಲೆಯಾಗಿರುವಂಥ ಈ ನಿರಾಕಾರ ಸತ್ಯ ಅರಿವಿಗೆ ಬರಬಹುದು ಅಂತ ಈ ಅಂತರ್ಮುಖಿ ಜ್ಞಾನಿಗಳು, ಸತ್ಯವನ್ನು ಕಂಡುಕೊಂಡವರು ಹೇಳ್ತಾರೆ. ಹಾಗಾಗಿಯೇ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ತಾಯಿ ಹೇಗೆ ಸಿಗ್ತಾಳೆ, ಯಾರಿಗೆ ಸಿಗ್ತಾಳೆ ಅಂತ ಈ ನಾಮ, ಈ ಎರಡೂ ನಾಮಗಳಿಂದ ಏಕವಾಗಿ ತನ್ನ ಅರ್ಥವನ್ನು ಬಿಚ್ಚಿಡ್ತಾ ಇದೆ. 163ನೇ ಶ್ಲೋಕ. ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ಥಾ ತ್ರಿಪುರ ಮಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮ ಸುಧಾಸ್ರತಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ತ್ರಯೀ ಅಂತ. ತ್ರಯೀ ಅಂತಂದರೆ 3 ವೇದದ ಸ್ವರೂಪಳು, ವೇದತ್ರಯ ಸ್ವರೂಪಳು ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ ಇವು 3 ಸೇರಿ ವೇದತ್ರಯಗಳು. ಈ ಎಲ್ಲ ವೇದ ಮಂತ್ರಗಳ ಚೈತನ್ಯ ಸ್ವರೂಪಿಯಾದವಳು ಈ ಶ್ರೀಮಾತೆಯೇ. ಆದ್ದರಿಂದ ಅವಳಿಗೆ ತ್ರಯೀ ಅನ್ನುವಂಥ ನಾಮವೇ ಇದೆ. ಅವಳ ಅಧಿಷ್ಠಾನ ಈ ಮಂತ್ರಗಳಲ್ಲಿರುವುದರಿಂದಲೇ, ಈ 3 ವೇದಗಳ ಮಂತ್ರಗಳಲ್ಲಿರುವುದರಿಂದಲೇ ಆ ಮಂತ್ರಗಳ ಉಪಾಸನೆಗೆ ಅಷ್ಟು ಬಲ ಬಂದಿರುವಂಥದ್ದು ಅಂತ ಈ ನಾಮ ತಿಳಿಸ್ತಾ ಇದೆ. ಮುಂದಿನ ನಾಮ ತ್ರಿವರ್ಗ ನಿಲಯ, ಅಂದರೆ ತ್ರಿವರ್ಗಕ್ಕೆ ಆಶ್ರಯಳಾದವಳು. ತ್ರಿವರ್ಗ ಅಂತಂದರೆ ಇಲ್ಲಿ ಧರ್ಮ, ಅರ್ಥ, ಕಾಮ ಇವುಗಳಿಗೆ ತ್ರಿವರ್ಗ ಅಂತ ಹೆಸರು. ಈ 3ಕ್ಕೆ ಆಶ್ರಯ ಸ್ಥಾನಳಾದ್ದರಿಂದ ಅವಳೇ ಈ 3 ಅಂದರೆ ಧರ್ಮ, ಅರ್ಥ, ಕಾಮ ಏನಿದೆ ಈ 3 ಮನುಷ್ಯರಿಗೆ ನೀಡುವವಳಾದ್ದರಿಂದ ಅವಳಿಗೆ ತ್ರಿವರ್ಗ ನಿಲಯ ಅನ್ನುವಂಥ ನಾಮ. ಮತ್ತೆ ಮುಂದಿನ ನಾಮವನ್ನು ನೋಡೋದಾದರೆ ತ್ರಿಸ್ಥ, 3ರಲ್ಲಿ ಇರುವವಳು. ಅಂದರೆ 3ರಲ್ಲಿ ಅಂತಂದರೆ 3 ಕಾಲಗಳು, ಭೂತ, ವರ್ತಮಾನ ಮತ್ತು ಭವಿಷ್ಯತ್, 3 ಲೋಕಗಳು,
ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. 3 ಮೂರ್ತಿಗಳು, ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ. ಸೃಷ್ಟಿ ಸ್ಥಿತಿ ಲಯವನ್ನು ನಡೆಸುವಂಥ ಶಕ್ತಿಗಳಿವರು. ಆಮೇಲೆ ತ್ರಿವರ್ಗಗಳು ಅಂತ ಮೇಲಿನ ನಾಮದಲ್ಲಿ ನೋಡಿದ್ವಿ ಅಲ್ವಾ, ಧರ್ಮ, ಅರ್ಥ, ಕಾಮ. ಆಮೇಲೆ ತ್ರಿಗುಣಗಳು, ಸತ್ವ, ರಜ, ತಮಸ್ಸು. 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಮತ್ತು 3 ಅವಸ್ಥೆಗಳು, ಬಾಲ್ಯ, ಪ್ರೌಢ ಮತ್ತು ವಾರ್ಧಕ್ಯ. ವಾರ್ಧಕ್ಯ ಅಂತಂದರೆ ಮುಪ್ಪು. ಇದು ನಮ್ಮ ಶರೀರಕ್ಕಿರುವಂಥ ಅವಸ್ಥೆ. ಮತ್ತು 3 ಕೂಟ ಅಂತಂದರೆ ವಾಗ್ಭವ ಕೂಟ, ಕಾಮರಾಜ ಕೂಟ, ಶಕ್ತಿ ಕೂಟ ಅಂತ ನಾವು 3 ನೋಡಿದ್ವಿ ಅಲ್ವಾ. ಆ 3 ಕೂಟಗಳಲ್ಲಿರುವವಳು ಅಂತಲೂ ಅರ್ಥ. ಇದರ ಜೊತೆ ಇನ್ನೂ ಯಾವ್ಯಾವುದು ಈ ಸೃಷ್ಟಿಯಲ್ಲಿ ಮತ್ತು ನಮ್ಮಲ್ಲಿ 3 ಬಗೆಗಳಿವೆಯೋ ಆ ಎಲ್ಲ 3 ಬಗೆಗಳಿಗೂ ಇವಳೇ ಆಶ್ರಯ ಸ್ಥಾನ. ಆ 3ರಲ್ಲೂ ಇವಳೇ ಇದ್ದು ಆ 3 ಬಗೆಯನ್ನು ನಡೆಸುವಂಥವಳು ಅನ್ನೋದಾಗಿ ಈ ತ್ರಿಸ್ಥ ಅನ್ನುವಂಥ ನಾಮ ಹೇಳ್ತಾ ಇದೆ. 3ರಲ್ಲೂ ಇದ್ದಾಳೆ ಅಂತ. ತ್ರಿಪುರ ಮಾಲಿನಿ ಅಂತ ಮುಂದಿನ ನಾಮ. ಈ ಶ್ರೀಚಕ್ರ ಇದೆಯಲ್ಲ, ಈ ಶ್ರೀಚಕ್ರದಲ್ಲಿನ ಅಂತರ್ದಶಾರ ಚಕ್ರದ ಚಕ್ರೇಶ್ವರಿ ಈ ತ್ರಿಪುರ ಮಾಲಿನಿ ದೇವಿ. ಈ ಅಂತರ್ದಶಾರ ಚಕ್ರದಲ್ಲಿನ ದೇವಿಯ ರೂಪವನ್ನು ತ್ರಿಪುರ ಮಾಲಿನಿ ಅನ್ನೋ ಹೆಸರಿನಿಂದ ಕರೀತಾರೆ. ಹಾಗಾಗಿ ತ್ರಿಪುರ ಮಾಲಿನಿ ಅಂತ ನಾಮ ಇಲ್ಲಿ ದೇವಿಗೆ ಬಂದಿರುವಂಥದ್ದು. ಮುಂದಿನ ನಾಮ ನಿರಾಮಯ. ನಿರಾಮಯ ಅಂತಂದರೆ ರೋಗರಹಿತಳು, ಯಾವ ರೋಗವೂ ಅವಳಿಗಿಲ್ಲ. ಚೈತನ್ಯ ಸ್ವರೂಪಿ, ಜ್ಞಾನ ಸ್ವರೂಪಿಯಾದ ಅವಳು ತನ್ನನ್ನು ಆರಾಧಿಸುವವರ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಕಳೀತಾಳೆ. ಯಾವ ಚೈತನ್ಯದ ಜಾಗೃತಿಯಿಂದ ರೋಗಗಳೆಲ್ಲ ಕಳೆದು ಹೋಗುವುದು ಅಂತ ಹೇಳ್ತಾರೋ ಅಂತಹ ಚೈತನ್ಯ ಸ್ವರೂಪಿ ಇವಳಾದ್ದರಿಂದ ಇವಳಿಗೆ ನಿರಾಮಯ ಅನ್ನುವಂಥ ನಾಮ. ಈಗ ಉದಾಹರಣೆ ಒಂದು ನೋಡೋದಾದರೆ, ಈ ಔಷಧಿಯನ್ನು ಕೊಡ್ತಾರಲ್ಲ, ಔಷಧಿಯನ್ನು ಕೊಡುವಾಗ ನಮ್ಮೊಳಗಿನ ಚೈತನ್ಯವನ್ನೇ ಜಾಗೃತಿಗೊಳಿಸುವಂಥದ್ದು. ಅಂದರೆ ನಮ್ಮ ಶರೀರದ ಯಾವ ಭಾಗ ರೋಗಕ್ಕೀಡಾಗಿದೆಯೋ ಅಥವಾ ನೋವಿಗೀಡಾಗಿದೆಯೋ ಆ ಭಾಗಕ್ಕೆ ಔಷಧಿ ಹೋಗಿ ಆ ಔಷಧಿ ಸೂಕ್ಷ್ಮ ರೂಪದಲ್ಲಿ ಅಲ್ಲಿರುವಂಥ ಶಕ್ತಿಯನ್ನು ಜಾಗೃತಿಗೊಳಿಸುವಂಥದ್ದು ಅಲ್ವಾ. ಈಗ ನರದ ಸಮಸ್ಯೆ ಇದೆ ಅಂತಂದರೆ ಔಷಧಿ ಕೊಡ್ತಾರಲ್ಲ, ಅದು ಆ ನರಕ್ಕೆ ಏನು ಹಾನಿಯಾಗಿದೆಯೋ ಅದನ್ನು ಸರಿಪಡಿಸ್ತದೆ ಅಲ್ವಾ. ಇದೊಂದು ಉದಾಹರಣೆ. ಹಾಗೆ ಈ ಆಕ್ಯುಪ್ರೆಷರ್ ಅಂತ ಒಂದು ರೀತಿ ಚಿಕಿತ್ಸೆ ಇದೆಯಲ್ಲ, ಇದರಲ್ಲಿ ನಿರ್ದಿಷ್ಟ ಬಿಂದುಗಳನ್ನು ಒತ್ತಿ 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 ಚೈತನ್ಯವನ್ನು ಜಾಗೃತಿಗೊಳಿಸಿಯೇ ಆ ರೋಗಗಳನ್ನು ಹೀಲ್ ಮಾಡ್ಕೊಳ್ಳುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಈ ರೀತಿ ಔಷಧಿ ರೂಪದಲ್ಲೂ ಅವಳು ನಮ್ಮ ರೋಗವನ್ನು ಕಳೀತಾಳೆ. ಜೊತೆಗೆ ಔಷಧಿಯ ಜೊತೆಗೆ ಆರಾಧನೆ ಸೇರಿದಾಗ ನಮ್ಮ ದೈಹಿಕ ಮಾನಸಿಕ ಸ್ಥಿತಿಯನ್ನು ಸಂತುಲಿತವಾಗಿಟ್ಟು ನಮ್ಮನ್ನು ಕೂಡ ನಿರಾಮಯಗೊಳಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಇದೆ. ಈಗ ಸೆಲ್ಫ್ ಹಿಪ್ನಟೈಸ್ ಮಾಡಿ ರೋಗವಾಸಿ ಮಾಡಿಕೊಳ್ಳೋದು ಅಂತ ಒಂದು ವಿಧಾನ ಇದೆ. ನಮ್ಮೊಳಗೆ ನಾವು ಶಕ್ತಿ ಜಾಗೃತಿಗೊಳಿಸಿಕೊಳ್ಳೋದು, ಈ ನಮ್ಮ ಒಳ ಮನಸ್ಸಿನ ಚೈತನ್ಯವನ್ನು ಜಾಗೃತಿಗೊಳಿಸಿಕೊಂಡು ಅದರನ್ನು, ಅಂದರೆ ಯಾವ ಪಾರ್ಟು ನಮಗೆ ಶರೀರದ ಯಾವ ಪಾರ್ಟ್ ರೋಗಕ್ಕೀಡಾಗಿದೆಯೋ ಅದರನ್ನೆಲ್ಲ ಗಮನಿಸ್ತಾ ಆ ಜೀವ ಚೈತನ್ಯವನ್ನು ನಮಗೆ ನಾವೇ ತುಂಬಿಕೊಳ್ಳುವಂಥದ್ದು. ಇದಕ್ಕೆ ಸೆಲ್ಫ್ ಹಿಪ್ನಟೈಸ್ ಅಂತ ಕರೀತಾರೆ. ಈ ರೀತಿ ಸೆಲ್ಫ್ ಹಿಪ್ನಟೈಸ್ ಮಾಡಿ ಈ ನಮ್ಮ ಜೀವಶಕ್ತಿಯನ್ನು ಜಾಗೃತಿಗೊಳಿಸಿಕೊಂಡು ನಾವು ಚೈತನ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದು ಇದಲ್ವಾ. ಹಾಗಾಗಿ ನಮಗೆ ನಿರಾಮಯತ್ವ ಬರ್ತದೆ ಅಲ್ವಾ, ನಮ್ಮೊಳಗೆ ಆ ಶಕ್ತಿ ಇದೆ ಅಂತ ಆಯಿತು ಅಲ್ವಾ. ಈ ಸ್ಥಿತಿಯನ್ನು ನಿರಾಮಯ ಅಂತ ಕರೆಯುವಂಥದ್ದು ನಿಜವಾಗಿ. ಇದನ್ನು ನಾವು ಗಮನಿಸಿಕೊಳ್ಬೇಕು. ನಿರಾಲಂಬ ಅಂತ ಮುಂದಿನ ನಾಮ. ನಿರಾಲಂಬ ಅಂತಂದರೆ ಆಲಂಬನ ರಹಿತಳು. ಇವಳು ಯಾವುದಕ್ಕೂ ಯಾವುದನ್ನು ಅವಲಂಬಿಸಿ ಇರದ ಸ್ವತಂತ್ರ ತತ್ವ ಅಂತ ಈ ನಾಮ ಹೇಳ್ತಾ ಇದೆ. ಅವಳಿಂದಲೇ ಉಂಟಾದ ಜಗತ್ತೆಲ್ಲ ಅವಳಲ್ಲೇ ಆಶ್ರಯ ಪಡೆದಿವೆಯೇ ಹೊರತು ಅವಳಿಗೆ ಯಾವ ಆಲಂಬನವೂ ಇಲ್ಲ, ಆಲಂಬನವೂ ಬೇಕಿಲ್ಲ. ಅವಳೇ ಎಲ್ಲಕ್ಕೂ ಆಧಾರಳು, ಆಶ್ರಯಳು. ಉಪನಿಷತ್ ಈ ವಿಷಯವನ್ನು ತುಂಬ ಚೆನ್ನಾಗಿ ಹೇಳುತ್ತೆ. ಭಗವದ್ಗೀತೆಯೂ ಕೂಡ ಈ ವಿಷಯವನ್ನು ಹೇಳುತ್ತೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ಅಂತ. ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರ, ವಿದ್ಯುತ್, ಅಗ್ನಿ ಯಾವುದೂ ಕೂಡ ಅಲ್ಲಿ ಬೆಳಗೋದಿಲ್ಲ. ಈ ಮಾತೆ ನಿಜವಾಗಿ ಯಾವುದೋ ಆ ತತ್ವದಲ್ಲಿ ಇದು ಯಾವುದೂ ಬೆಳಗೋದಿಲ್ಲ. ಆದರೆ
ಇದೆಲ್ಲ ಲೋಕವನ್ನು ಬೆಳಗುವಂತಹ ಬೆಳಕಿನ ಕಾಯಗಳೆಲ್ಲ ಅವಳಿಂದಲೇ, ಆ ಸ್ವಯಂ ಪ್ರಕಾಶವಾದ ದೇವಿಯಿಂದಲೇ ಬೆಳಕನ್ನು ಪಡೆದು ಬೆಳಗ್ತಾ ಇವೆಯೇ ಹೊರತು ಅವಳನ್ನೇ ತಮ್ಮ ಎಲ್ಲ ಶಕ್ತಿಗೂ ಆಶ್ರಯಿಸಿವೆಯೇ ಹೊರತು ಅವಳು ಯಾರನ್ನು ಯಾವುದನ್ನು ಆಶ್ರಯಿಸಿಲ್ಲ. ಹಾಗಾಗಿ ನಿರಾಲಂಬವಾದ ಸತ್ಯ ತತ್ವವೇ ಈ ದೇವಿ ಅಂತ ಆ ಭಗವತ್ ತತ್ವವನ್ನು ಈ ನಾಮದಿಂದ ಸ್ತುತಿ ಮಾಡ್ತಾ ಇದ್ದಾರೆ. ಸ್ವಾತ್ಮಾರಾಮ ಅಂತ ಮುಂದಿನ ನಾಮ. ತನ್ನಲ್ಲಿಯೇ ತಾನು ರಮಿಸುವವಳು, ತನ್ನಲ್ಲಿಯೇ ತಾನು ಆನಂದ ಪಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಸ್ವಾನಂದ ಅಂತ ಹೇಳ್ತೀವಲ್ವ, ಅದೇ ಅರ್ಥದಲ್ಲಿ ತನ್ನ ಆನಂದದಲ್ಲೇ ತಾನು ನೆಲೆಯಾಗಿರುವವಳು ಅಂತ. ಅಂದರೆ ತನ್ನ ಆನಂದಕ್ಕೆ ನಮಗೆ ಹೇಗೆ ಇನ್ನೊಂದು ವಸ್ತುವೋ ವ್ಯಕ್ತಿಯೋ ಯಾವುದೋ ಒಂದನ್ನು ಆಶ್ರಯಿಸಿ ನಾವು ಖುಷಿಯನ್ನು ಪಡಿತಾ ಇರ್ತೀವಲ್ವ, ಆ ಸ್ಥಿತಿ ಅವಳಿಗಿಲ್ಲ. ಅವಳು ಅವಳಲ್ಲೇ ಇದ್ದ ಆನಂದವನ್ನು ಪಡಿತಾಳೆ. ಅದು ತನ್ನದೇ ಆನಂದದಲ್ಲಿ ಮಗ್ನವಾಗಿರುವಂಥ ಸ್ವರತಿ. ಪ್ರಪಂಚದ ಅನಗತ್ಯ ಯೋಚನೆಯಿಂದ ತನ್ನ ಮನಸ್ಸನ್ನು ಉಪಸಂಹಾರ ಮಾಡಿಕೊಂಡು ತನ್ನಲ್ಲೇ ತಾನಿರುವ ನಿರಾಲ ನೆಮ್ಮದಿಯ ಸ್ಥಿತಿಯೇ ಆತ್ಮಾರಾಮ ಸ್ಥಿತಿ. ಈ ಪ್ರಪಂಚವೆಲ್ಲ ಅವಳಿಗೆ ಆಟಿಕೆ ವಸ್ತುಗಳು. ಅವಳ ಲೀಲಾ ವಿನೋದಕ್ಕಾಗಿ ಅವಳೇ ಸೃಷ್ಟಿ ಮಾಡಿಕೊಂಡ ಈ ಪ್ರಪಂಚದಲ್ಲಿ ತಾನೇ ತನ್ನೊಡನೆ ಆಡ್ತಾ ಆಡ್ತಾ ಆನಂದಿಸುತ್ತಿರುವವಳು ಈ ಮಾತೆ ಅಂತ ಈ ಸ್ವಾತ್ಮಾರಾಮ ಅನ್ನುವಂಥ ನಾಮ ಹೇಳ್ತಾ ಇದೆ. ಸುಧಾಸ್ರತಿ ಅಂತ ಮುಂದಿನ ನಾಮ. ಇದರ ಅರ್ಥ ಅಮೃತವರ್ಷಿಣಿ, ಅಮೃತವನ್ನು ಸುರಿಸುವವಳು ಅಂತ. ಈ ಯೋಗ ಸಾಧಕರು ಕುಂಡಲಿನಿ ಶಕ್ತಿಯ ಜಾಗೃತಿಯಿಂದ ಷಟ್ಚಕ್ರಗಳ ಮೂಲಕ ಸಹಸ್ರಾರಕ್ಕೇರಿ ಅಲ್ಲಿ ದೇವಿಯ ದರ್ಶನವನ್ನು ಮಾಡುವಾಗ ಶಿರಸ್ಸಿನಲ್ಲಿನ ಆ ದೇವಿ ಅಮೃತ ವರ್ಷವನ್ನು ಆ ಯೋಗಿಗಳಿಗೆ ಮಾಡ್ತಾಳೆ ಅಂತ ಯೋಗ ಸಾಧಕರ ಅನುಭವದ ಮಾತು. ಹಾಗಾಗಿ ಸಹಸ್ರಾರ ಚಕ್ರದಿಂದ ಆ ಯೋಗ ಸಾಧಕನಿಗೆ ಸುಧೆಯನ್ನು, ಅಮೃತವನ್ನು ಸುರಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮಾನವನ ಶಿರಸ್ಸಿನ ಮಧ್ಯದಲ್ಲಿರುವ ಸಹಸ್ರಾರ ಚಕ್ರದಲ್ಲಿ ಚಂದ್ರಮಂಡಲ ಇದೆ ಅಂತ ಯೋಗಶಾಸ್ತ್ರ ಪ್ರಸಿದ್ಧವಾದಂಥ ಮಾತು. ಈ ಚಂದ್ರಮಂಡಲ ಮಧ್ಯದಲ್ಲಿಯೇ ದೇವಿಯ ಚರಣಕಮಲಗಳು ಇವೆ ಅಂತ ಅವರು ದರ್ಶನ ಮಾಡುವಂಥದ್ದು. ಅವುಗಳನ್ನೇ ನಿರಂತರ ಧ್ಯಾನ ಮಾಡೋದ್ರಿಂದ ಆ ದೇವಿಯ ಪಾದಗಳಿಂದ ಸ್ರವಿಸುವ ಅಮೃತ ವರ್ಷ ಸಾಧಕನ ಶರೀರದಲ್ಲಿರುವ 72,000 ನಾಡಿಗಳನ್ನೂ ಕೂಡ ಸಿಂಚಿಸುತ್ತಾ ಅವನನ್ನು ಆನಂದದ ಪರಾಕಾಷ್ಠತೆಗೆ ಕೊಂಡೊಯ್ಯುತ್ತದೆ ಅಂತ ಯೋಗಶಾಸ್ತ್ರದ ವಿವರಣೆ. ಇದೇ ವಿಷಯವನ್ನು ಸುಧಾಸ್ರತಿ ಅನ್ನೋ ನಾಮ ಹೇಳ್ತಾ ಇದೆ. 164ನೇ ಶ್ಲೋಕ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ. ಮತ್ತೆ ಇದು ಕೂಡ ಒಂದು ಉದ್ದದ ನಾಮ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅಂದರೆ ಅರ್ಥ, ಈ ಸಂಸಾರ ಅನ್ನುವಂಥ ಕೆಸರಿನಲ್ಲಿ ಮುಳುಗಿದವರನ್ನ ಮೇಲೆತ್ತಿ ಉದ್ಧರಿಸುವುದರಲ್ಲಿ ಇವಳು ನಿಪುಣೆಯಾಗಿದ್ದಾಳೆ ಅಂತ. ಈ ಸಂಸಾರ ಅಂದರೆ ಒಂದು ಕೆಸರುಗುಂಡಿ. ಸಂಸಾರ ಅಂತಂದ್ರೆ ನಮ್ಮ ಅರ್ಥದ ಸಂಸಾರ ಅಲ್ಲ. ಸಂಸಾರ ಅಂದರೆ ಪ್ರಾಪಂಚಿಕತೆ, ಈ ಪ್ರಪಂಚದ ವ್ಯವಹಾರಗಳು ಅಂತ ಅರ್ಥ. ಈ ಪ್ರಾಪಂಚಿಕ ಜೀವನವೇ ಒಂದು ಕೆಸರಿನ ಮಡು. ಇಲ್ಲಿ ನಮ್ಮದೇ ಮನಸ್ಸು ಅನೇಕ ರೀತಿಯ ಭೋಗ, ಐಶ್ವರ್ಯ, ಸಂಪತ್ತುಗಳ ಅತ್ಯಾಶೆ, ಏನೇನೋ ಒಂದು ರೀತಿ ಮನಸ್ಸಿನ ದೌರ್ಬಲ್ಯಗಳಿಗೆ ಸಿಕ್ಕು ತನಗೇ ಗೊತ್ತಿಲ್ಲದಂತೆ ಮುಳುಗ್ತಾ ಹೇಳ್ತಾ ಹೋಗ್ತಾ ಇರ್ತದೆ. ಅದೇ ಚಿಂತೆ ಮನಸ್ಸಿಗೆ ಬಾಧಿಸ್ತಾ ಇರ್ತದೆ. ಅದೇ ಯೋಚನೆ, ಯಾವಾಗಲೂ ಮನಸ್ಸಿಗೆ ಅದೇ ಯೋಚನೆ. ಒಂದೊಂದು ಸಲ ಅಂತೂ ಮೇಲೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಆ ಕೆಸರಿನ ಗುಂಡಿಯಲ್ಲಿ ಮುಳುಗಿ ಬಿಟ್ಟಿರ್ತದೆ ಅಲ್ವಾ. ಇಲ್ಲಿಂದ ಮೇಲೇಳುವ ರೀತಿ ಹೇಗೆ ಅಂತಲೇ ನಮಗೆ ತಿಳಿದಿರೋದಿಲ್ಲ. ಇಂಥವರೂ ಕೂಡ ಆ ತಾಯಿಯನ್ನು ಸ್ಮರಿಸಿ, ಅಮ್ಮ ನನ್ನನ್ನು ಈ ಸಂಸಾರದ ಕೆಸರಿನಿಂದ ಮೇಲೆತ್ತು, ಇಲ್ಲಿಂದ ಹೊರಗೆ ಬರೋ ದಾರಿ ಕಾಣ್ತಾ ಇಲ್ಲ ಅನ್ನುವಂಥ ಮೊರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಅಂಥವರನ್ನೂ ಕೂಡ ಅವರ ಆ ದೌರ್ಬಲ್ಯ ಅಥವಾ ಅತ್ಯಾಶೆ, ಅಹಂಕಾರ, ಈ ರೀತಿ ಯಾವುದೋ ಒಂದು ಮನೋದೌರ್ಬಲ್ಯದ ಕೆಸರಿನಿಂದ ಇವಳು ಬಿಡಿಸಿ ಅವರನ್ನ ಮೇಲೆತ್ತಿ ಉದ್ಧರಿಸ್ತಾಳೆ. ಎಲ್ಲರೂ ಅವಳಿಗೆ ಮಕ್ಕಳು. ಗೀತೆಯಲ್ಲೂ ಕೂಡ ಇದೇ ಅರ್ಥದ ಮಾತು.
ಭಗವಂತನಿಂದ ಹೊರಟಿದೆ. ಪಾಪಿಗಳಲ್ಲಿ ಪಾಪಿಯಾದರೂ ಕೂಡ ನನ್ನನ್ನು ಶರಣು ಬಂದವರನ್ನು ನಾನು ಕಾಪಾಡ್ತೇನೆ ಅಂತ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಂಥದ್ದಿದೆ. ಅದೇ ಅರ್ಥದಲ್ಲಿ ಇಲ್ಲಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅನ್ನುವಂಥ ನಾಮ ಬಂದಿದೆ. ಯಜ್ಞಪ್ರಿಯ ಅಂತ ಮುಂದಿನ ನಾಮ. ಯಜ್ಞಗಳು ಪ್ರಿಯಳಾದವಳು ಅಂತ ಈ ನಾಮದ ಅರ್ಥ. ಯಜ್ಞವು ವಿಷ್ಣು ಸ್ವರೂಪ, ಹಾಗಾಗಿ ಯಜ್ಞೋ ವೈ ವಿಷ್ಣು ಅನ್ನೋದು ಶ್ರುತಿಯ ಮಾತು. ಈ ಅರ್ಥದಲ್ಲಿ ನೋಡಿದರೆ ವಿಷ್ಣು ಪ್ರಿಯ ಅಂತ ಈ ನಾಮದ ಅರ್ಥವಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ರೀತಿಯ ಯಜ್ಞಗಳು ಅದು ಯಾವ ರೀತಿಯಲ್ಲೇ ನಡೀಲಿ ಆಕೆಗೆ ಪ್ರಿಯವೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಈ ಸೃಷ್ಟಿಯೇ ಬ್ರಹ್ಮನಿಂದ ಹೇಗೆ ಸೃಷ್ಟಿಯಾಗಿದೆ ಅಂದರೆ ಯಜ್ಞ ಭಾವದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಲ್ಲಿರೋದೆಲ್ಲ ಯಜ್ಞದ ಪರಿಕರಗಳೇ, ಮತ್ತು ಇಲ್ಲಿ ನಡೆಯುವಂಥ ಕ್ರಿಯೆಗಳೆಲ್ಲ ಯಜ್ಞವೇ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದು ಜ್ಞಾನಿಗಳಿಗೆ ಅರ್ಥ ಆಗುವಂಥದ್ದು. ಹಾಗಾಗಿ ಇದೇ ಭಾವದಲ್ಲಿ ಜ್ಞಾನಿಗಳು ಜೀವನವನ್ನೇ ಯಜ್ಞವನ್ನಾಗಿ ಮಾಡ್ಕೊಂಡಿರ್ತಾರೆ. ಯಜ್ಞ ಭಾವದಲ್ಲೇ ತಮ್ಮ ಪ್ರತಿ ಕರ್ಮ ಕರ್ತವ್ಯ ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ರೀತಿಯ ಜ್ಞಾನಯಜ್ಞ ಎಲ್ಲವೂ ಕೂಡ ಆಕೆಗೆ ಪ್ರಿಯವೇ. ಈ ಭಗವದ್ಗೀತೆ ಅನೇಕ ರೀತಿಯ ಯಜ್ಞಗಳನ್ನು ಹೇಳುತ್ತೆ. ಕರ್ಮಯಜ್ಞ, ಜಪಯಜ್ಞ, ದ್ರವ್ಯಯಜ್ಞ, ಯೋಗಯಜ್ಞ, ಹೀಗೆಲ್ಲ ಯಾವ ಬಗೆಯ ಯಜ್ಞವಾದರೂ ಆಗಲಿ ಆ ಯಜ್ಞವನ್ನು ಅತ್ಯಂತ ಪ್ರೀತಿಯಿಂದ ಮಾಡುವಂಥದ್ದು ಅಂತಂದರೆ ಈ ಮಾತೆಗೆ ಪ್ರಿಯವಾಗ್ತದೆ ಅದು. ಯಾಕೆಂದರೆ ಈ ಎಲ್ಲ ಯಜ್ಞಗಳ ರೂಪದಲ್ಲಿ ಅವಳೇ ಇರುವಂಥದ್ದು. ಹಾಗಾಗಿ ಈ ನಮ್ಮ ಮಾತೆ ಅನ್ನುವವಳು ಯಜ್ಞ ರೂಪದಲ್ಲಿದ್ದಾಳೆ ಅಂತ ನಾವು ನಮ್ಮ ಕರ್ಮ ಕ್ರಿಯೆಗಳನ್ನೆಲ್ಲ ಆಕೆಗೆ ಸಮರ್ಪಣೆ ಮಾಡಬೇಕು. ಅದರನ್ನೇ ನಾವು ಇನ್ನೊಂದು ರೀತಿಯಲ್ಲಿ ನಾವು ಮಾಡುವ ಕೆಲಸವನ್ನೆಲ್ಲ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಹೋಗ್ತೀವಲ್ವಾ. ಅದೇ ಅರ್ಥದಲ್ಲಿ ಇಲ್ಲಿ ಯಜ್ಞಪ್ರಿಯ ಅನ್ನುವಂಥ ನಾಮ. ಯಜ್ಞಕರ್ತ್ರಿ ಅಂತ ಮುಂದಿನ ನಾಮ. ಯಜ್ಞವನ್ನ ಮಾಡುವವಳು ಅಂತ ಇದರ ಅರ್ಥ. ಯಾರು ಈ ಯಜ್ಞವನ್ನು ಮಾಡಿಸುವ ಯಜಮಾನನೋ ಆ ಯಜಮಾನನಲ್ಲಿರುವ ಚೈತನ್ಯ ಸ್ವರೂಪಿ ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಯಜ್ಞಕರ್ತ್ರಿ, ಯಜ್ಞವನ್ನ ಮಾಡುವವಳು ಅಂತ. ಅಂದರೆ ಆ ಯಜ್ಞ ಯಾರು ಮಾಡ್ತಾನೋ ಆ ಯಜಮಾನನ ಮನಸ್ಸನ್ನು ಪ್ರೇರಿಸಿ ಆ ಯಜ್ಞಕ್ಕೆ ಬೇಕಾದಂಥ ಸಕಲ ಸಾಮಗ್ರಿ, ಅದಕ್ಕೆ ಪೂರಕವಾದ ತಯಾರಿ, ಇವುಗಳೆಲ್ಲವನ್ನೂ ಮಾಡಿಸುವ ಒಳಗಿನ ಶಕ್ತಿ ಇವಳೇ. ಆದ್ದರಿಂದ ಅವಳೇ ನಿಜವಾದ ಯಜ್ಞಕರ್ತ್ರಿ. ಯಜಮಾನ ನಿಮಿತ್ತ ಮಾತ್ರ ಅನ್ನೋದನ್ನ ಈ ಯಜ್ಞಕರ್ತ್ರಿ ಅನ್ನೋ ನಾಮ ಹೇಳ್ತಾ ಇದೆ. ಯಜಮಾನ ಸ್ವರೂಪಿಣಿ ಅಂತ ಮುಂದಿನ ನಾಮ. ಹಿಂದಿನ ನಾಮದಲ್ಲಿ ಹೇಳಿದಂತೆ ಯಜ್ಞ ಮಾಡುವ ಯಜಮಾನನ ಸ್ವರೂಪಿಯೇ ಇವಳು. ಆ ಕಾರಣದಿಂದ ಯಜಮಾನ ಸ್ವರೂಪಿಣಿ ಅಂತ ಒಂದರ್ಥ. ಇನ್ನೊಂದು ಅರ್ಥ ಇದೆ, ನಿಜವಾದ ಯಜಮಾನ ಯಾರು? ಶಿವ. ಶಿವನೇ ಎಲ್ಲರಿಗೂ ಯಜಮಾನ, ಒಡೆಯ ಇವನು. ಹಾಗಾಗಿ ಶಿವನ ಅಷ್ಟಮೂರ್ತಿಗಳನ್ನು ಹೇಳುವಾಗ ಈ ಪಂಚಮಹಾಭೂತಗಳು ಮತ್ತು ಸೂರ್ಯ, ಚಂದ್ರ, ಈಶಾನ, ಈ ರೀತಿ ಶಿವನ 8 ರೂಪಗಳನ್ನು ಹೇಳ್ತಾರೆ. ಈ ಈಶಾನ ರೂಪ ಏನಿದೆ ಅದೇ ಯಜಮಾನ ಸ್ವರೂಪ ಅಥವಾ ಆತ್ಮಸ್ವರೂಪ. ಹಾಗಾಗಿ ಈ ಶಿವೆಯನ್ನ ಯಜಮಾನ ಸ್ವರೂಪಿಣಿ ಅನ್ನೋ ನಾಮದಿಂದ ಸ್ತುತಿಸಿದ್ದಾರೆ. ಇಲ್ಲಿ ಯಜಮಾನ ಸ್ವರೂಪಿಣಿ ಅಂದರೆ ಆತ್ಮಸ್ವರೂಪಿಣಿ ಅನ್ನೋ ಅರ್ಥವೇ ಆಗಿದೆ. ಇದನ್ನ ಗಮನಿಸಿಕೊಳ್ಬೇಕು. ಯಜ್ಞ ಮಾಡುವ ಯಜಮಾನ ಯಾರೇ ಇರಬಹುದು, ಅವನ ಆತ್ಮಸ್ವರೂಪಿಣಿ ಅಂತಲೂ ಅರ್ಥ. ಹಾಗೆ ಇವಳು ಶಿವೆಯಾದ್ದರಿಂದ ಶಿವನ ಸ್ವರೂಪಿಣಿಯೂ ಇವಳೇ. ಶಿವನೇ ನಿಜವಾದ ಯಜಮಾನ ಅಂತ ಅರ್ಥ ಆಗ್ತದೆ. ಇದರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 165ನೇ ಶ್ಲೋಕ. ಧರ್ಮಾಧಾರಾಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಧರ್ಮಾಧಾರ, ಧರ್ಮಕ್ಕೆ ಆಧಾರವಾಗಿ ಇರುವವಳು ಅಂತ ಅರ್ಥ. ಧರ್ಮ ಅಂತಂದರೆ ನಿಜವಾಗಿ ಸಕಲ ಪ್ರಪಂಚವನ್ನು ಧಾರಣೆ ಮಾಡಿಕೊಂಡಂಥ ಸತ್ಯವನ್ನು ಧರ್ಮ ಅಂತ ಕರೀತಾರೆ. ಆ ಸತ್ಯದ ಬೋಧನೆಯೇ ನಿಜವಾಗಿ ವೇದ. ಈ ವೇದ ಬೋಧನೆಗೆ ಅನುಗುಣವಾಗಿಯೇ ಆಯಾ ಪ್ರದೇಶಗಳಲ್ಲಿ ಪರಂಪರಾನುಗತವಾಗಿ ನಡೆದು ಬಂದಂಥ ಅನೇಕ ಆಚರಣೆಗಳು ಇವೆ. ಇವುಗಳ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ರೂ ಉದ್ದೇಶ ಮಾತ್ರ ಒಂದೇ. ಅದೆಂದರೆ ಈ ದೇವತಾ ಪ್ರಾಪ್ತಿಯೇ ಆಗಿದೆ, ಅಂದರೆ ಭಗವತ್ ಪ್ರಾಪ್ತಿಯೇ ಆಗಿದೆ. ಈ ರೀತಿ
ವೇದಕ್ಕೆ ವಿರುದ್ಧವಲ್ಲದ ಎಲ್ಲ ಆಚರಣೆಗಳೂ ಕೂಡ ಧರ್ಮವೇ ಆಗಿದೆ. ಈ ವೇದ ಧರ್ಮಕ್ಕೆ ಹಾಗೂ ಸ್ವಧರ್ಮಕ್ಕೆ, ಸ್ವಧರ್ಮ ಅಂತಂದರೆ ನಮ್ಮೊಳಗೆ ಸ್ವಭಾವಗತವಾಗಿರುವಂತಹ ಗುಣಗಳಿಗೆ ನಡೆಸುವಂತಹ ಕೆಲಸ, ಅದು ಸ್ವಧರ್ಮ. ಆ ಸ್ವಧರ್ಮಕ್ಕೂ ಕೂಡ ಈ ಮಾತೆಯೇ ಆಧಾರವಾದ್ದರಿಂದ ಅವಳಿಗೆ ಧರ್ಮಾಧಾರ ಅನ್ನುವಂಥ ನಾಮದ ಸ್ತುತಿ. ಮುಂದಿನ ನಾಮ ಧನಾಧ್ಯಕ್ಷ. ಎಲ್ಲ ಸಂಪತ್ತಿಗೂ ಇವಳೇ ಒಡತಿ, ಇವಳೇ ಸ್ವಾಮಿನಿ. ಅವಳೇ ಜಗತ್ತಿನ ಎಲ್ಲ ರೀತಿಯ ಸಂಪತ್ತನ್ನು ಸೃಷ್ಟಿ ಮಾಡಿದಾಳೆ. ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ ಸಂಪತ್ತನ್ನು ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಮ್ಮ ಸಂಪದ್ಯೋಗ್ಯತೆಯನ್ನು ನಿರ್ಣಯಿಸುವವಳು ಕೂಡ ಈ ಮಾತೆಯೇ ಆಗಿದ್ದಾಳೆ ಅಂತ ಈ ಧನಾಧ್ಯಕ್ಷ ಅನ್ನೋ ನಾಮದ ಒಂದು ಅರ್ಥ. ಇನ್ನೊಂದು ಅರ್ಥ ಅಂತಂದರೆ ಅಖಂಡ ಧನಾಧಿಪತಿಯಾದ ಕುಬೇರ ಕೂಡ ಈ ಮಾತೆಯನ್ನೇ ಆರಾಧಿಸಿ ಆಕೆಯ ಕೃಪೆಯಿಂದಲೇ ತನ್ನ ಅಪಾರ ಧನ ಸಂಪತ್ತನ್ನು ಗಳಿಸಿಕೊಂಡ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಯಾರಿಗೆ ಯಾವ್ಯಾವ ಸಂಪತ್ತು ದೊರಕಿದೆಯೋ ಮೇಲ್ನೋಟಕ್ಕೆ ಅದು ಪಿತ್ರಾರ್ಜಿತ, ಸ್ವಯಾರ್ಜಿತ ಹೀಗೆಲ್ಲ ನಾವು ಮಾತಾಡ್ತೇವೆ ಅಲ್ವಾ, ಹೀಗೆಲ್ಲ ಕಂಡರೂ ಕೂಡ ಅದೆಲ್ಲವೂ ಕೂಡ ಭಗವತ್ ಕೃಪೆ ಇಲ್ಲದಿದ್ದರೆ ಯಾವ ಸಂಪತ್ತು ಯಾರಿಗೂ ಒದಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಒದಗಿರುವ ಯಾವುದೇ ಸಂಪತ್ತಿರಲಿ, ಅದು ಆರೋಗ್ಯ ಹೌದು, ಐಶ್ವರ್ಯ ಹೌದು, ಪದವಿ ಹೌದು, ಪುರಸ್ಕಾರ, ಕೀರ್ತಿ, ಯಶಸ್ಸು, ನೆಮ್ಮದಿ, ಶಾಂತಿ, ಮನೆ, ಮಕ್ಕಳು, ಇದೆಲ್ಲವೂ ಕೂಡ ಸಂಪತ್ತೇ. ಇವೆಲ್ಲವೂ ಕೂಡ ನಿಜವಾಗಿ ಆ ಮಾತೆಯ ಕೃಪೆಯೇ ಆಗಿದೆ ಅಂತ ನಾವು ಅದನ್ನೆಲ್ಲ ಅನುಭವಿಸುವಾಗ ಈ ತಾಯಿಯ ನೆನಪು ಮಾಡ್ತಾ ಇರಬೇಕು, ಭಗವಂತನ ನೆನಪು ಮಾಡ್ತಾ ಇರಬೇಕು. ತ್ಯಾಗ ಭಾವದ ಭೋಗ ಜೀವನದಲ್ಲಿ ಮೈಗೂಡಬೇಕು ಅಂತ ಇಲ್ಲಿ ವಾಗ್ದೇವಿಯರು ಈ ನಾಮದಿಂದ ಧ್ವನಿಸ್ತಾ ಇದ್ದಾರೆ. ಯಾಕೆಂದರೆ ತ್ಯಾಗ ಭಾವದ ಭೋಗದಲ್ಲಿ ಯಾವ ಬಂಧನವೂ ಉಂಟಾಗೋದಿಲ್ಲ, ಕರ್ಮ ಬಂಧನ ನಮಗೆ ಉಂಟಾಗೋದಿಲ್ಲ. ಹಾಗಾಗಿ ತ್ಯಾಗದಿಂದ, ತ್ಯಾಗ ಭಾವದಿಂದ ನಾವು ಜೀವನವನ್ನು ಅನುಭವಿಸಬೇಕು ಅನ್ನೋದಾಗಿ ಈ ನಾಮದಿಂದ ವಾಗ್ದೇವಿಯರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಧನಧಾನ್ಯ ವಿವರ್ಧಿನಿ ಅಂತ ಮುಂದಿನ ನಾಮ. ಧನ ಮತ್ತು ಧಾನ್ಯಗಳನ್ನು ಹೆಚ್ಚಿಸುವವಳು ಅಂತ ಇದರ ಅರ್ಥ. ಧನವನ್ನು, ಧಾನ್ಯವನ್ನು, ಧಾನ್ಯ ಅಂತಂದರೆ ಇಲ್ಲಿ ಆಹಾರದ ಬೆಳೆಗಳು, ಇವುಗಳೆಲ್ಲವನ್ನೂ ಕೂಡ ವೃದ್ಧಿಸಿ ತನ್ನ ಭಕ್ತರನ್ನು ಕಾಪಾಡ್ತಾಳೆ. ಜೊತೆಗೆ ಇತರರಿಗೂ ಹಂಚುವ ಬುದ್ಧಿಯನ್ನು ನೀಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಆ ರೀತಿಯ ದಾನದ ಮೂಲಕ ಎಲ್ಲ ಪ್ರಕೃತಿಯನ್ನೂ ಕೂಡ ಕಾಪಾಡುವಂಥವಳು. ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಧನವನ್ನು, ಧಾನ್ಯವನ್ನು ಮಹಾಲಕ್ಷ್ಮಿಯಾಗಿಯೇ ಭಾವಿಸಿ ಪೂಜಿಸುವ ಪದ್ಧತಿ ಬೆಳೆದು ಬಂದದ್ದು. ನಮಗೆ ದೊರೆತ ಎಲ್ಲ ರೀತಿಯ ಸಂಪತ್ತುಗಳೂ ಕೂಡ ಆ ತಾಯಿಯಿಂದಲೇ ದೊರೆತದ್ದು. ಮತ್ತು ಧನ, ಧಾನ್ಯ ಇಂಥದ್ದನ್ನೆಲ್ಲ ನಾವು ಒಂದೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವ ಸಹಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಹತ್ರ ಸಾಧ್ಯವಾದಷ್ಟು ನಿತ್ಯವೂ ಅನ್ನವಿಟ್ಟು ಬದುಕೋದನ್ನು ರೂಢಿ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸಂಪತ್ತು ನಮ್ಮದೊಂದೇ ಅಲ್ಲ, ನಮಗೆ ಆ ತಾಯಿಯ ಕೃಪೆಯಿಂದ ಸಿಕ್ಕಿದ್ದನ್ನು ಎಲ್ಲರಿಗೂ ಹಂಚಿ ಬಾಳುವಂಥದ್ದನ್ನು ನಾವು ಕಲಿಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಯಾವುದೇ ರೀತಿಯ ಸಂಪತ್ತು ನಮಗೆ ದೊರಕಿರಲಿ, ಇದೆಲ್ಲವೂ ಕೂಡ ಆ ತಾಯಿಯ ಕೃಪೆಯೇ ಅನ್ನೋದನ್ನು ನಾವು ನಿತ್ಯ ನಿತ್ಯ ನೆನಪಿಟ್ಕೋಬೇಕು. ಹಾಗೆ ನೆನಪಿಟ್ಕೊಂಡಾಗ ಮಾತ್ರ ಅಂಥ ಭಕ್ತರಿಗೆ ಅವರ ಸಂಪತ್ತನ್ನು ಮತ್ತು ವರ್ಧಿಸ್ತಾಳೆ, ಇವಳು ಬೆಳೆಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ವಿಪ್ರಪ್ರಿಯ ಅಂತ ಮುಂದಿನ ನಾಮ. ವಿಪ್ರ ಅಂದರೆ ಬ್ರಾಹ್ಮಣರು ಅಂತ ಅರ್ಥ. ಬ್ರಾಹ್ಮಣ ಪ್ರಿಯಳು. ವಿಪ್ರ ಅಂದರೆ ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿ ವೇದದ ಅಂತರಾತ್ಮವನ್ನು ಅರಿತುಕೊಂಡವರು. ಬರೀ ವೇದವನ್ನು ಬಾಯ್ಪಾಠ ಮಾಡಿ ಪಠಿಸುವ ಬ್ರಾಹ್ಮಣರು ನಿಜವಾದ ಬ್ರಾಹ್ಮಣರು ಅಂತ ಹೇಳಲಿಕ್ಕಾಗಲ್ಲ. ವೇದ ನಿಜವಾಗಿ ಏನನ್ನು ಹೇಳುತ್ತೆ ಅದನ್ನು ತಮ್ಮ ಆಂತರಂಗಿಕವಾಗಿ ಗ್ರಹಿಸಿಕೊಂಡು ಆ ವೇದ ಪುರುಷ ವಾಸುದೇವನನ್ನು ತಮ್ಮ ಆತ್ಮವೇ ಆಗಿರುವ ಪರಮತತ್ವ ಇವನು ಅಂತ ಯಾರು ಕಂಡುಕೊಳ್ತಾರೋ ಅವರು ನಿಜವಾದ ವಿಪ್ರರು, ಬ್ರಹ್ಮಜ್ಞಾನಿಗಳು. ಅವರೇ ನಿಜವಾದ ಬ್ರಾಹ್ಮಣರು ಹೊರತು ಜಾತಿಯಲ್ಲಿ ಹುಟ್ಟಿದ ಕ್ಷಣ ಯಾರೂ ಬ್ರಾಹ್ಮಣರಲ್ಲ. ವೇದ ಓದಿದ ಮಾತ್ರಕ್ಕೂ ಪೂರ್ಣ ಬ್ರಾಹ್ಮಣರಲ್ಲ. ವೇದದ ಆಶಯವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಯುವವರೇ ನಿಜವಾದ ಬ್ರಾಹ್ಮಣರು ಅಥವಾ ವಿಪ್ರರು. ಇಂತಹ ವಿಪ್ರರು ಆ ವೇದ ಮಾತೆಗೆ ಪ್ರಿಯವಾದ್ದರಿಂದ ವಿಪ್ರಪ್ರಿಯ ಅನ್ನುವಂಥ ನಾಮ. ವಿಪ್ರರೂಪ ಅಂತ ಮುಂದಿನ ನಾಮ.
ಹಿಂದಿನ ನಾಮ ವಿಪ್ರಪ್ರಿಯ ಅಂತ ಹೇಳಿತ್ತು. ಈ ನಾಮ ವಿಪ್ರರೂಪ, ವಿಪ್ರರೂಪದಲ್ಲಿರುವವಳು ಅಂತ ಈ ನಾಮದ ಅರ್ಥ. ಯಾರು ವೇದದ ಅಂತರಂಗದ ಆಶಯವನ್ನ ತಮ್ಮ ಜ್ಞಾನದ ಅರಿವಿನಿಂದ ಅರಿತು ಆ ವೇದ ಜ್ಞಾನವನ್ನ ತಮ್ಮೊಳಗೆ ಚಿಂತಿಸಿ ಅಳವಡಿಸಿ ಬೆಳಕನ್ನ ಕಾಣಲಿಕ್ಕೆ ಬಳಸ್ತಾರೋ ಮತ್ತು ತಾವು ಕಂಡ ಆ ಅರಿವಿನ ಆನಂದದ ಬೆಳಕನ್ನ ಯಾರು ಆ ವಿಷಯದಲ್ಲಿ ಆಸಕ್ತಿ ಹೊಂದಿರ್ತಾರೋ ಅವರಿಗೆಲ್ಲ ಬೋಧಿಸ್ತಾರೋ ಇಂಥವರು ನಿಜವಾಗಿ ವಿಪ್ರರು. ಇಂಥವರೊಳಗೆ ಆ ಜ್ಞಾನದೀಪವಾಗಿ ಶ್ರೀಮಾತೆಯೇ ಬೆಳಗ್ತಾ ಇರೋದ್ರಿಂದ ಅವಳು ವಿಪ್ರರೂಪಿಣಿ ಅನ್ನೋ ನಾಮದಿಂದ ಸ್ತುತಿಗೊಳ್ತಾ ಇದ್ದಾಳೆ. ಜ್ಞಾನೀತು ಆತ್ಮ ಇವ ಮೇ ಮತಂ ಅನ್ನೋದಾಗಿ ಭಗವದ್ಗೀತೆಯಲ್ಲಿ ಭಗವಂತನ ಮಾತಿದೆ. ಜ್ಞಾನಿ ನನಗಿಂತ ಬೇರೆಯಲ್ಲ, ನಾನು ಅವನು ಒಂದೇ ಅನ್ನೋದಾಗಿ ಕೃಷ್ಣ ಗೀತೆಯಲ್ಲಿ ಈ ವಿಷಯವನ್ನು ಹೇಳುವಂಥದ್ದು. ಇಷ್ಟೇ ಅಲ್ಲ, ಬ್ರಾಹ್ಮಣೋ ಮಮ ದೇವತಾ, ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣನೇ ನನ್ನ ದೇವರು ಅಂತ ಕೃಷ್ಣನ ಮಾತೇ ಇದೆ. ಧರ್ಮರಾಜ ರಾಜಸೂಯ ಯಾಗ ಮಾಡುವಾಗ ಶ್ರೀಕೃಷ್ಣ ಮುಖ್ಯದ್ವಾರದಲ್ಲಿ ಬರುವಂಥ ಬ್ರಾಹ್ಮಣರನ್ನ ಎದುರುಗೊಂಡು ಅವರ ಪಾದ ತೊಳೆದು ಪಾದ ಪೂಜೆ ಮಾಡ್ತಾ ಇದ್ನಂತೆ. ಜೊತೆಗೆ ತನ್ನ ಗೆಳೆಯ ಸುಧಾಮ ಇದಾನಲ್ಲ, ಅವನು ಕೂಡ ಬ್ರಾಹ್ಮಣನೇ ಅಲ್ವಾ, ಆ ಬ್ರಾಹ್ಮಣ ತನ್ನ ಸಹಾಯ ಹಸ್ತ ಬೇಡಿ ದ್ವಾರಕೆಗೆ ಬಂದಾಗ ಅವನ ಪಾದ ಪೂಜೆಯನ್ನ ಈ ಕೃಷ್ಣ ಮಾಡಿದ್ನಂತೆ. ಹಾಗಾಗಿ ಯಾರು ವೇದ ಜ್ಞಾನವನ್ನ ಅರಿತು ಅಳವಡಿಸಿ ಬ್ರಾಹ್ಮಣರಾಗ್ತಾರೋ, ಬ್ರಹ್ಮದ ಬೆಳಕನ್ನ ಕಂಡುಕೊಳ್ತಾರೋ ಅಂಥವರು ಸಾಕ್ಷಾತ್ ದೇವರಿಗೆ ಇಷ್ಟ. ದೇವರಿಗೆ ಇಷ್ಟು ಆದರ ಗೌರವಗಳು ಆ ಬ್ರಹ್ಮತತ್ವವನ್ನು ತಮ್ಮಲ್ಲೇ ಕಂಡುಕೊಂಡವರ ಬಗೆಗೆ ಇದೆ ಅಂತಾಯ್ತು ಅಲ್ವಾ. ಹಾಗಾಗಿ ದೇವಿಗೂ ಕೂಡ ಈ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅಂದರೆ ದೇವಿಯೂ ಕೂಡ ಈ ವಿಪ್ರ ರೂಪದಲ್ಲೇ ಇದ್ದಾಳೆ. ಈ ವಿಪ್ರತೆಗೆ ಕಾರಣವಾಗುವಂಥದ್ದು, ಈ ಬ್ರಾಹ್ಮಣರ ಬ್ರಹ್ಮತ್ವಕ್ಕೆ ಬ್ರಹ್ಮಜ್ಞಾನಕ್ಕೆ ಕಾರಣವಾಗಿರುವಂಥದ್ದು ಇದೇ ಒಳ ಚೈತನ್ಯ ಅಂತರಾತ್ಮ ಅನ್ನೋದಾಗಿ ವಿಪ್ರರೂಪ ಅನ್ನೋ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ವಿಶ್ವಭ್ರಮಣಕಾರಿಣಿ ಅಂತ ಮುಂದಿನ ನಾಮ. ವಿಶ್ವದ ಪರಿಭ್ರಮಣಕ್ಕೆ ಕಾರಣಳಾದವಳು ಅಂತ ಈ ನಾಮದ ಅರ್ಥ. ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನ ಮತ್ತೆ ಮತ್ತೆ ಇವಳು ಮಾಡ್ತಾ ಇರ್ತಾಳೆ. ಈ ವಿಶ್ವ ಹುಟ್ಟಿ ಬರೋದು, ಬದುಕೋದು ಮತ್ತೆ ಲಯವಾಗಿ ಹೋಗೋದು ಎಲ್ಲವೂ ಕೂಡ ಅವಳಿಂದಲೇನೆ. ಈ ಸಮಸ್ತ ವಿಶ್ವವನ್ನು ಚಕ್ರದಂತೆ ಇವಳು ತಿರುಗಿಸುವವಳಾದ್ದರಿಂದ ಅವಳು ವಿಶ್ವಭ್ರಮಣಕಾರಿಣಿ ಅಂತ ಈ ನಾಮದ ಮೂಲಕ ವಾಗ್ದೇವಿಯರ ಸ್ತುತಿ. ಇದನ್ನ ಗೀತೆಯಲ್ಲಿಯೂ ಕೃಷ್ಣ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಲೋಕಾನಿ ಯಂತ್ರಾರೂಢಾನಿ ಮಾಯೆಯ. ಪ್ರಭುವಾದ ಈಶ್ವರನು ಸರ್ವ ಪ್ರಾಣಿಗಳ ಹೃದಯದಲ್ಲೇ ಇದ್ದುಕೊಂಡು ತಿರುಗು ಯಂತ್ರವನ್ನೇರಿದ ಬೊಂಬೆಗಳನ್ನು ತಿರುಗಿಸುವಂತೆ ತನ್ನ ಮಾಯೆಯಿಂದ ಈ ಪ್ರಾಣಿಗಳನ್ನು ತಿರುಗಿಸ್ತಾ ಇರ್ತಾನೆ ಅಂತ. ಈ ರೀತಿ ಜೀವಿಗಳ ಭ್ರಮಣಕ್ಕೆ ಮತ್ತೆ ವಿಶ್ವಭ್ರಮಣಕ್ಕೆ ಕಾರಣವಾಗಿರುವ ತತ್ವವನ್ನ ಇಲ್ಲಿ ವಿಶ್ವಭ್ರಮಣಕಾರಿಣಿ ಅಂತ ವಾಗ್ದೇವಿಯರು ಸ್ತುತಿಸ್ತಾ ಇದ್ದಾರೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.